ಕೆಎನ್ ರಾಜಣ್ಣರವರನ್ನ ಮತ್ತೊಮ್ಮೆ ಸಚಿವ ಸ್ಥಾನಕ್ಕೆ ನೀಡಬೇಕು ಅಂತ ಹೇಳಿ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಕಾಂಗ್ರೆಸ್ನ ನಿಷ್ಠಾವಂತ ರಾಜಕಾರಣಿ ಕೆಎನ್ ರಾಜಣ್ಣ ಸಚಿವ ಸ್ಥಾನದಿಂದ ಉಚ್ಚಾಟನೆ ಮಾಡಿರುವುದು ಸರಿಯಲ್ಲ ಎಂದು ಕೆಎನ್ಆರ್ ಬಳಗ ಮತ್ತು ತಾಲೂಕು ವಾಲ್ಮೀಕಿ ಸಂಘಟನೆ ಪ್ರತಿಭಟನೆಯನ್ನ ನಡೆಸಿದೆ. ತಾಲೂಕಿನ ನೆಹರು ಸರ್ಕಲ್ನಿಂದ ತಾಲೂಕು ಕಚೇರಿವರೆಗೆ ನೂರಾರು ಕಾರ್ಯಕರ್ತರು ಸೇರಿ ರಾಜಣ್ಣ ಅವರನ್ನ ಮತ್ತೊಮ್ಮೆ ಸಚಿವ ಸಂಪುಟಕ್ಕೆ ಸೇರಿಸಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಒತ್ತಾಯಿಸಿ ಸಿಂಗದಳ್ಳಿ ರಾಜ್ಕುಮಾರ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೂ ಕೆಎನ್ಆರ್ ಬಳಗ, ವಾಲ್ಮೀಕಿ ಸಂಘಟನೆ ಮತ್ತು ಹಿಂದುಳಿದ ವರ್ಗಗಳ ಸಂಘಟನೆಗಳು ಸೇರಿ ಪ್ರತಿಭಟನೆ ನಡೆಸಿ ತಾಲೂಕು ತಹಶೀಲ್ದಾರ್ ಪುರಂದರ್ ಅವರಿಗೆ ಮನವಿ ನೀಡಿದರು. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಪತ್ರ ಮುಖೇನ ರಾಜಣ್ಣ ಅವರನ್ನ ಮತ್ತೊಮ್ಮೆ ಸಚಿವ ಸ್ಥಾನಕ್ಕೆ ಕರೆತರುವಂತೆ ಒತ್ತಾಯಿಸಿ ಸಿಂಗದಳ್ಳಿ ರಾಜ್ಕುಮಾರ್ ರವರು ಮನವಿ ಸಲ್ಲಿಸಿದರು. ಈ ಸರ್ಕಾರ ಏನೊಂದು ಅನ್ಯಾಯ ಮಾಡಿದೆ, ಏನ್ ದಲಿತ ಪರವಾಗಿ, ಹಿಂದುಳಿದ ವರ್ಗದ ಪರವಾಗಿ, ಅಲ್ಪಸಂಖ್ಯಾತರು, ಸಹಕಾರಿ ಬಂಧುಗಳ ಪರವಾಗಿ ಅವಿರತವಾಗಿ ತುಂಬಾ ಶ್ರಮ ಹಾಕಿ ಕೆಲಸ ಮಾಡ್ತಿದ್ದ ನಮ್ಮೆಲ್ಲರ ನೆಚ್ಚಿನ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಕೆಲಸ ಮಾಡ್ತಿದ್ದಂತ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಿರೋದು ಈ ಕಾಂಗ್ರೆಸ್ ಸರ್ಕಾರ ಮಾಡೋದು ದೊಡ್ಡ ಅನ್ಯಾಯ ಆಗಿದೆ. ಇದನ್ನ ಈ ಕೂಡಲೇ ಹೈಕಮಾಂಡ್ ಮತ್ತೆ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಂಡು ನಮ್ಮ ಸಚಿವರನ್ನ ಕೂಡಲೇ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೋಬೇಕು. ಇಲ್ಲ ಅಂದ್ರೆ ನಮ್ಮ ರಾಜ್ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಹಿಂದುಳಿದ ವರ್ಗ, ದಲಿತರು, ಅಲ್ಪಸಂಖ್ಯಾತರು, ಕೆಎನ್ಆರ್ ಅಭಿಮಾನಿ ಬಳಗದ ವತಿಯಿಂದ ಉಗ್ರವಾದ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ನಾವು ರೂಪಿಸಬೇಕಾಗುತ್ತೆ. ಹಾಗಾಗಿ ಇದು ಅತಿರೇಕಕ್ಕೆ ಮತ್ತೆ ಮುಂದೆ ಆಗ್ತಕ್ಕಂಥ ಅನಾಹುತಗಳಿಗೆ ಸರ್ಕಾರವೇ ನೇರ ಹೊಣೆಯಾಗುತ್ತೆ. ಹಾಗಾಗಿ ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಸಚಿವರನ್ನ ಇದು ಸಚಿವ ಸಂಪುಟ ಸೇರ್ಕೋಬೇಕು. ಮತ್ತೆ ರಾಜ್ಯ ಮಟ್ಟದಲ್ಲೂ ಕೂಡ ಹೋರಾಟವನ್ನ ಮಾಡಬೇಕು. ಬೆಂಗಳೂರಲ್ಲಿ ಇಡೀ ರಾಜ್ಯದ ಜನರನ್ನ ಒಂದ್ ಕಡೆ ಸೇರಿಸಿ ಒಂದು ದೊಡ್ಡ ಹೋರಾಟವನ್ನು ಮಾಡಬೇಕು ಅಂತ ನಾವು ಈಗಾಗಲೇ ರೂಪುರೇಷೆಗಳನ್ನ ತಯಾರು ಮಾಡ್ತಾ ಇದೀವಿ. ಹಾಗಾಗಿ ಈ ಕೂಡಲೇ ಎಚ್ಚೆತ್ಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯನವರು ನಿಮಗೆ ತುಂಬಾ ಅತ್ಯಂತ ಆಪ್ತರಾಗಿ ನಿಮ್ಮ ಬಲಗೈಯಾಗಿ ಕೆಲಸ ಮಾಡ್ತಿದ್ದಂತ ರಾಜಣ್ಣರನ್ನ ವಜಾ ಮಾಡೋದು ಎಷ್ಟು ಮಟ್ಟಿಗೆ ಸರಿ, ಇದು ನೀವು ದೊಡ್ಡ ಅನ್ಯಾಯ ಮಾಡಿದ್ದೀರಾ. ಹಾಗಾಗಿ ಈ ಕೂಡಲೇ ನೀವು ಎಚ್ಚೆತ್ಕೊಂಡು ಇದನ್ನು ಸರಿಪಡಿಸಿದ್ರೆ ನಾವು ನಿಮ್ ಜೊತೆ ಇರ್ತೀವಿ. ಇದು ನಿಮಗೂ ಕೂಡ ಅರ್ಥ ಆಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರ ಬೆಂಬಲ ನಿಮಗೆ ಬೇಕು ಅಂತಂದ್ರೆ ಇದನ್ನ ತಕ್ಷಣ ಸರಿಪಡಿಸಬೇಕು. ಇಲ್ಲಂದ್ರೆ ಇದರ ಪರಿಣಾಮವನ್ನು ನೀವು ಎದುರಿಸಬೇಕಾಗುತ್ತೆ. ಉಗ್ರವಾದ ಹೋರಾಟವನ್ನ ನಾವು ಮುಂದಿನ ದಿನಗಳಲ್ಲಿ ರೂಪಿಸಬೇಕಾಗುತ್ತೆ ಅಂತ ಹೇಳ್ತಾ ನಮ್ಮ ನಾಯಕರುಗಳು ಯಾವ ರೀತಿ ಹೇಳ್ತಾರೋ ಆ ರೀತಿ ನಾವು ಮುಂದೆ ಹೋರಾಟವನ್ನು ಮಾಡ್ತೀವಿ. ಇವತ್ತು ಇಷ್ಟು ಜನ ಸಾಂಕೇತಿಕ ಬಂದಿದ್ದೀರಾ, ಇದು ಮುಂದೆ ಇನ್ನು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ರಿಗೂ ಕೂಡ ನಾವು ವಾಲ್ಮೀಕಿ ಸಮಾಜಕ್ಕೆ ಸೀಮಿತವಾದಂತಹ ನಾಯಕರಲ್ಲ. ಏನು ಅಹಿಂದ ಅನ್ನುವಂತ ಹೆಸರಿನಲ್ಲಿ ಕಾಂಗ್ರೆಸ್ ಮತ್ತು ರಾಜಕಾರಣವನ್ನ ಮಾಡ್ತಾ ಇದೆ. ಆ ಅಹಿಂದ ಅನ್ನುವಂತಹ ಒಂದು ಪದಕ್ಕೆ ಅರ್ಥಗರ್ಭಿತವಾಗಿ ದೀನ ದಲಿತರು, ರೈತರು, ಮಹಿಳೆಯರು, ಅಲ್ಪಸಂಖ್ಯಾತರು, ಬಡವರು ಎಲ್ಲರ ಪರವಾದಂತಹ ಈ ಜಿಲ್ಲೆಗೆ ಧ್ವನಿಯಾಗಿರುವಂತಹ ಏಕೈಕ ರಾಜಕಾರಣಿ ಅಂದ್ರೆ ಅದು ಕೆಎನ್ ರಾಜಣ್ಣನವರು ಮಾತ್ರ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೇನೆ. ಬಂಧುಗಳೇ, ಇವತ್ತು ಕೇವಲ ಕ್ಷುಲ್ಲಕ ಕಾರಣದಿಂದಾಗಿ ಕೆಎನ್ ರಾಜಣ್ಣನವರನ್ನ ಸಂಪುಟದಿಂದ ವಜಾಗೊಳಿಸಿರುವುದು ನಿಜವಾಗ್ಲೂ ಕೂಡ ಖಂಡನೀಯ. ಇವತ್ತು ಎಲ್ಲ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ಸ್ವಾಮೀಜಿಗಳು ಸೇರಿದಂತೆ ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಇವತ್ತು ಪೀಳಿಗೆಗಳು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ರಾಜಣ್ಣನವರನ್ನ ಮರು ಸೇರ್ಪಡೆ ಸಂಪುಟಕ್ಕೆ ಮಾಡಿಕೊಳ್ಳದೇ ಇದ್ದಂತಹ ಪಕ್ಷದಲ್ಲಿ ಇಡೀ ರಾಜ್ಯದಲ್ಲಿ ದೊಡ್ಡ ಹೋರಾಟವನ್ನ ಮಾಡುವುದರ ಮುಖೇನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ತಕ್ಕ ಉತ್ತರವನ್ನ ಕೊಡಲು ಕೆಎನ್ಆರ್ ಅಭಿಮಾನಿ ಬಳಗ ಮತ್ತು ಎಲ್ಲ ಸಮಾಜದ ಎಲ್ಲ ಬಂಧುಗಳು ಇವತ್ತು ನಿರ್ಧಾರವನ್ನ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ದಯವಿಟ್ಟು ಬೇಗ ಎಚ್ಚೆತ್ತುಕೊಂಡು ರಾಜ್ಯ ಸರ್ಕಾರ ಮತ್ತು ಹೈಕಮಾಂಡ್ ರಾಜಣ್ಣ ಸಾಹೇಬ್ರನ್ನ ಮರು ಸೇರ್ಪಡೆ ಮಾಡಿಕೋಬೇಕು. ಮತ್ತೆ ಅದೇ ಖಾತೆಯನ್ನ, ಸಹಕಾರಿ ಖಾತೆಯನ್ನ ನೀಡಬೇಕು ಅಂತ ಹೇಳಿ ಎಲ್ಲ ಜಿಲ್ಲೆಯ ಮಹಿಳೆಯರ ಪರವಾಗಿ, ಮಹಿಳಾ ಧ್ವನಿಯಾಗಿ ನಾನು ಇವತ್ತು ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದೇನೆ. ಒಬ್ಬ ಮುಖಂಡ ಬೆಳೆದ್ರೆ ಅನೇಕ ಜನಕ್ಕೆ ಸಹಾಯ ಆಗುತ್ತೆ. ಇವತ್ತ ಅವ್ರು ಕೊಡುವಂತ ಯೋಜನೆಗಳು ರೈತರಿಗೆ ಅನುಕೂಲ ಆಗುತ್ತೆ. ಇಂತಹ ಮುಖಂಡರುಗಳನ್ನ ಎಲ್ಲೋ ಕೆಲವೇ ರಾಜ್ಯದಲ್ಲಿರುವಂತ ಸರ್ಕಾರದವರು ಐಡಿಯಾ ಮಾಡಿ ನಿಮ್ಮಲ್ಲಿ ಒತ್ತಾಯ ಇಷ್ಟೇ, ಸನ್ಮಾನ್ಯ ಕೆಎನ್ ರಾಜಣ್ಣವ್ರನ್ನ ಮತ್ತೆ
ಸಚಿವರನ್ನಾಗಿ ಮುಂದುವರಿಸಬೇಕು. ಮತ್ತೆ ಸಚಿವರನ್ನಾಗಿ ಸಂಪುಟಕ್ಕೆ ತಾನು ಮುಂದುವರಿಸಬೇಕು. ಇಲ್ಲ ಅಂತಂದ್ರೆ ಮುಂದೆ ಬರುವಂತ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತೆ 2028ರ ವಿಧಾನಸಭೆಗೆ ಇಡೀ ರಾಜ್ಯಕ್ಕೆ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಬಡವರು ಕಷ್ಟ ಏನು ಮತ್ತೆ ಯಾಕೆ ನೀವು ಸ್ಪಂದಿಸ್ತಿಲ್ಲ ಅನ್ನೋದನ್ನ ಮುಂದಿನ ದಿನದಲ್ಲಿ ತೋರಿಸ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಮತ್ತೆ ಹೈಕಮಾಂಡ್ಗೆ ಮನವಿಯನ್ನು ಮಾಡಿ ಇವತ್ತು ನೀವು ಅಲ್ಲೇ ಹೋರಾಟ ಪ್ರಾರಂಭ ಆಗಿ ಸುಮಾರು ದಿನಗಳು ಆಯ್ತು, ಇನ್ನೂ ನೀವು ಗಮನ ಹರಿಸಿಲ್ಲ. ಮುಂದಿನ ದಿನದಲ್ಲಿ ಗಮನ ಹರಿಸ್ತಿಲ್ಲ ಅಂದ್ರೆ ಮತ್ತೆ ರಾಜ್ಯ ಮಟ್ಟದಲ್ಲಿ ಮತ್ತೆ ದೆಹಲಿಗೂ ಕೂಡ ಚಲೋ ಮಾಡುವಂಥದ್ದು ಮಾಡಿ ದೆಹಲಿಯ ಜಂತರ್ ಮಂತರಲ್ಲಿ ಧರಣಿಯನ್ನ ಕೂರ್ತೀವಿ. ಹೋರಾಟಕ್ಕೆ ಬಗ್ಗಲ್ಲ, ಜಗ್ಗಲ್ಲ. ಎಲ್ಲಿವರೆಗೂ ನೀವು ಮಾಡಲ್ವೋ ಅಲ್ಲಿವರೆಗೂ ನಾವು ಬಿಡಲ್ಲ. ಆದ್ರೆ ಜನಪರವಾದ ಹೋರಾಟವನ್ನ 2028ರವರೆಗೂ ಹಿಂಗೆ ಇಟ್ಕೊಂಡಿರ್ತೀವಿ. ನೀವೇನಾರು ನಮ್ಮ ಕೂಗನ್ನ ಕೇಳಲಿಲ್ಲ ಅಂದ್ರೆ ನಮಗೆ ಅವಕಾಶ ಬರುತ್ತೆ, ಮತದಾನ ಮಾಡುವಂತ ಅವಕಾಶ ಬರುತ್ತೆ. ಅವತ್ತಿನ ದಿನ ಈ ಸರ್ಕಾರವನ್ನು ಬದಲಾವಣೆ ಮಾಡುವಂತ ಶಕ್ತಿ ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು, ಬಡವರಿಗೆಲ್ಲರಿಗೂ ಇದೆ ಅನ್ನೋ ಮಾತನ್ನ ಎಚ್ಚರಿಕೆಯನ್ನ ಈ ಮಾಧ್ಯಮದ ಮೂಲಕ ಅವರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇವತ್ತೇನು ಅನೇಕ ಜನ ಸ್ನೇಹಿತರು ಇವತ್ತು ಬಂದಿದ್ರು. ಸಾಂಕೇತಿಕವಾಗಿ ನಾವೆಲ್ಲೂ ಹೋಗಿಲ್ಲ, ಯಾವ ವಾಹನನೂ ಕಳಿಸಿಲ್ಲ, ತಮ್ಮಟ್ಟ ತಾವೇ ಆರ್ಗನೈಸ್ ಆಗಿ ಇವತ್ತ ಏನು ಬಂದಿದ್ದೀರಾ ನಿಮ್ಗೆಲ್ಲರಿಗೂ ಕೂಡ ಚಿಕ್ಕನಾಯಕನಹಳ್ಳಿ ತಾಲೂಕಿನ KNR ಅಭಿಮಾನಿ ಬಳಗದ ಪರವಾಗಿ ವಂದನೆ, ಧನ್ಯವಾದಗಳನ್ನ ಹೇಳಿ ಇವತ್ತೇನು ಮೆಮೊರಂಡಮ್ನ ನಾವು ಇವತ್ತ ಸರ್ಕಾರಕ್ಕೆ ತಹಸೀಲ್ದಾರರ ಮೂಲಕ ಸಿದ್ದರಾಮಯ್ಯನವರಿಗೆ ಕೊಡಿಸ್ಕೊಡೋಣ, ಅವರಿಗೆ ಕಾಲಾವಕಾಶ ಕೊಡೋಣ. ಮತ್ತು ಮಾಡಲಿಲ್ಲರೆ ಮುಂದಿನ ದಿನದಲ್ಲಿ ಬೆಂಗಳೂರು ಹೋಗಿ ನಾವೆಲ್ಲ ಪ್ರತಿಭಟನೆ ಮಾಡೋಣ. ನಂತರ ಡೆಲ್ಲಿಗೂ ಕೂಡ ಹೋಗಿ ಪ್ರತಿಭಟನೆಯನ್ನ ಮಾಡೋಣ. ಇಲ್ಲದ್ರೆ ನಮ್ಮ ಕೈಲಿ ಓಟ್ ಬರುತ್ತೆ, ಅಧಿಕಾರನ ಬದಲಾವಣೆ ಮಾಡೋಂಥ ಬರುತ್ತೆ. ಅವತ್ತು ನಾವೆಲ್ಲ ತೀರ್ಮಾನ ತಗೊಳ್ಳೋಣ ಅಂತೇಳಿ ನಿಮ್ಮೆಲ್ಲರಲ್ಲಿ ಮನವಿಯನ್ನ ಮಾಡಿ ಇವತ್ತೇನು ಬಂದಿದ್ರ ನಿಮ್ಗೆಲ್ಲ ಧನ್ಯವಾದಗಳನ್ನ ಹೇಳಿ ಮೆಮೊರಂಡಮ್ನ ಇವತ್ತ ನಾವು ಕೊಡೋಣ ತಹಸೀಲ್ದಾರರಿಗೆ. ನೀವು ಇನ್ನೂ ಯಾರು ಸೂಕ್ಷ್ಮವಾಗಿ ಮಾತಾಡುವಂತರಿದ್ರೆ ಮಾತಾಡಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ವಂದನೆಯನ್ನ ಸಲ್ಲಿಸ್ತೀವಿ. ಕೆಲವು ಕ್ಷುಲ್ಲಕ ಕಾರಣ ಏನಂತ ಮಾತೇನು ನಮ್ಮ ರಾಜಣ್ಣವ್ರು ಆಡಿರ್ಲಿಲ್ಲ, ಆದ್ರೂ ಮುಂದುವರಿಸಿ ಮಾತಾಡ್ತಾರೆ. ನಾವು ರಾಹುಲ್ ಗಾಂಧಿ ಪರವಾಗಿದ್ದೀವಿ, ರಾಹುಲ್ ಗಾಂಧಿ ಅವರ ಜೊತೆ ಹೋರಾಟ ಮಾಡ್ತೀವಿ ಮತಗಳ್ಳತನದ ಬಗ್ಗೆ ಅಂತ ಹೇಳಿದ್ರು ಕೂಡ ಅದನ್ನ ಕಟ್ ಮಾಡಿ ಕೆಲವು ಮಾತುಗಳನ್ನು ಮಾತ್ರ ದೆಹಲಿಯಲ್ಲಿ ಇರ್ತಕ್ಕಂಥ ಹೈಕಮಾಂಡ್ಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ನಮ್ಮ ರಾಜಣ್ಣ ಅವ್ರನ್ನ ವಜಾ ಮಾಡಿಸಿರ್ತಾರೆ. ಅದನ್ನ ಖಂಡಿಸಿ ಇವತ್ತು ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದ ವರ್ಗದ ಎಲ್ಲ ಸಹಕಾರಿ ಬಂಧುಗಳ ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನ ಮಾಡಿ ರಾಜಣ್ಣನವ್ರನ್ನ ಪುನಃ ಸಚಿವ ಸಂಪುಟಕ್ಕೆ ತಗೋಬೇಕು, ಮಂತ್ರಿಗಳನ್ನ ಮಾಡಬೇಕು ಅಂತೇಳಿ ಒತ್ತಾಯಿಸಿ ಒಂದು ಪ್ರತಿಭಟನೆಯನ್ನ ಮಾಡಿದ್ದೀವಿ. ಇವತ್ತು ರಾಜಣ್ಣನವ್ರನ್ನ ಎಲ್ಲಿವರೆಗೂ ನೀವು ಸಚಿವರಾಗಿ ಮಾಡಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಹಾಗೇನಾದ್ರೂ ನೀವು ರಾಜಣ್ಣನವರನ್ನ ನೀವು ಸಚಿವ ಸಂಪುಟಕ್ಕೆ ತಾಳಲಿಲ್ಲ ಅಂದ್ರೆ ನಮಗೂ ಒಂದು ಕಾಲ ಬರುತ್ತೆ. 2028ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಮನ್ನ ನಾವು ರಾಜಣ್ಣವ್ರನ್ನ ನೀವೇ ಹಂಗೆ ವಜಾ ಮಾಡಿರೋ ನಾವು ನಿಮ್ಮ ಸರ್ಕಾರವನ್ನು ವಜಾ ಮಾಡೋ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿ ನಾವು ಈ ಒಂದು ವೇದಿಕೆಯ ಮುಖಾಂತರ ಹೇಳ್ತಾ ಇದೀವಿ. ಹಾಗೂ ಸಮಾಜ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ನೆನಪು ಮಾಡ್ತೀವಿ. ರಾಜಣ್ಣನವ್ರನ್ನ 2004ರಲ್ಲಿ MLC ಚುನಾವಣೆಯಲ್ಲಿ B.Farm ತಪ್ಪಿಸಿ 2006ಕ್ಕೆ ನಿಮ್ಮ ಸರ್ಕಾರ ಹೋಗಿತ್ತು ಜ್ಞಾಪಕ ಇರಲಿ. ಅವತ್ತು JDS ಒಂದು ಸಮ್ಮಿಶ್ರ ಸರ್ಕಾರವನ್ನು ಮಾಡ್ಕೊಂಡು ಸರ್ಕಾರವನ್ನು ರಚನೆ ಮಾಡಬೇಕಾಯಿತು. ರಾಜಣ್ಣನವರ ಶಕ್ತಿ ಏನು ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ಅದನ್ನ ಹೇಳ್ತಾ ಮುಂದೆ ರಾಜಣ್ಣವ್ರು ಎಲ್ಲಿವರೆಗೂ ಸಚಿವ ಸ್ಥಾನ ಕೊಡೋದು ಅಲ್ಲಿವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ.